ದಕ್ಷಿಣ ಕಾಶಿ ನಂಜನಗೂಡು ನಗರದ ರಾಷ್ಟ್ರಪತಿ ರಸ್ತೆಯ 7ನೇ ಕ್ರಾಸ್ನಲ್ಲಿ ನೂತನವಾಗಿ ನಿರ್ಮಾಣಗೊಂಡಿರುವ ಕರ್ನಾಟಕ ಅಂಬೇಡ್ಕರ್ ಸೇನೆಯ ಕಚೇರಿಯನ್ನ ಶಾಸಕ ದರ್ಶನ್ ಧ್ರುವ ನಾರಾಯಣ್ ಉದ್ಘಾಟಿಸಿದರು. ಬಳಿಕ ಸಂವಿಧಾನ ಶಿಲ್ಪಿ ಡಾ ಬಿಆರ್ ಅಂಬೇಡ್ಕರ್ ಭಾವಚಿತ್ರವಿರುವ ನೂತನ ವರ್ಷದ ಕ್ಯಾಲೆಂಡರ್ ಬಿಡುಗಡೆಗೊಳಿಸಲಾಯಿತು. ಬಳಿಕ ಮಾತನಾಡಿದ ಶಾಸಕ ದರ್ಶನ್, ಈಗಿನ ಮಕ್ಕಳಿಗೆ ವಾಸ್ತವ್ಯದ ಬಗ್ಗೆ ತಿಳಿಸಬೇಕು, ಸಾಧ್ಯವಾದಷ್ಟು ನ್ಯೂಸ್ ಪೇಪರ್ ಪುಸ್ತಕಗಳನ್ನು ಓದಿಸಬೇಕು, ಕನಿಷ್ಠ ಮಕ್ಕಳಿಗೆ ಸಾಮಾನ್ಯ ಜ್ಞಾನವನ್ನ ನೀಡಲು ಸಂಘಟನೆಗಳು ಹಳ್ಳಿಗಳಿಗೆ ತೆರಳಿ ಮಕ್ಕಳಿಗೆ ಶಿಕ್ಷಣದ ಮಹತ್ವವನ್ನ ತಿಳಿಸಬೇಕು ಅಂತ ಸಲಹೆ ನೀಡಿದರು. ನಮ್ಮ ಜೀವನವನ್ನ ಆಕ್ರಮಿಸಿಕೊಂಡು ನಮ್ಮ ಜೀವನ ಮೊಬೈಲ್ ಇಲ್ಲದೆ ನಡೆಯುವುದಿಲ್ಲ. ಆದ್ದರಿಂದ ನಮ್ಮ ಮಕ್ಕಳಿಗೆ, ಮುಂದಿನ ಪೀಳಿಗೆಗೆ ನಾವು ಅವರಿಗೆ ವಾಸ್ತವ ಯಾವುದು ಸರಿ ಯಾವುದು ತಪ್ಪು ಅನ್ನೋದಕ್ಕಿಂತ ವಾಸ್ತವವನ್ನು ಅವರಿಗೆ ತಿಳಿಸುವಂಥ ಕೆಲಸವನ್ನು ನಾವು ಮಾಡಬೇಕು. ನಮ್ಮ ಸಿಸ್ಟಮು ಟೆಕ್ಸ್ಟ್ ಬುಕ್ ಸಿಸ್ಟಮ್ ಇದೆ. ಮಕ್ಕಳಿಗೆ ದಿನನಿತ್ಯ ನ್ಯೂಸ್ ಪೇಪರ್ ಆಗಿರಲಿ, ಬೇರೆ ಇತರೆ ಆರ್ಟಿಕಲ್ಸ್ ಆಗಲಿ, ಜರ್ನಲ್ಸ್ ಆಗಲಿ, ಇವೆಲ್ಲವನ್ನು ನಾವು ಅವ್ರಿಗೆ ತಲುಪಿಸೋ ಮುಖಾಂತರ ಅವರಿಗೆ ಇನ್ನಷ್ಟು ರಿಸರ್ಚ್, ಒಂದು ಟಾಪಿಕ್ ಮೇಲೆ ಇನ್ನಷ್ಟು ರಿಸರ್ಚ್ ಆಗಬೇಕು. ಅವ್ರಿಗೆ ಅವರೇ ನಿರ್ಧಾರ ಮಾಡಿಕೊಡುವಷ್ಟು ಅವರು ತಿಳುವಳಿಕೆಯನ್ನು ಅವರು ಪಡ್ಕೊಳ್ಳಿಕ್ಕೆ ಒಂದು ಅವಕಾಶವನ್ನು ಸಂಘಟನೆಗಳು ಮಾಡಿಕೊಡ್ಬೋದು. ಆದ್ದರಿಂದ ಇನ್ನಷ್ಟು ಒಳ್ಳೆಯ ಕಾರ್ಯಕ್ರಮಗಳನ್ನು ರೂಪಿಸ್ಕೊಂಡು ಮಕ್ಕಳಿಗೆ ಒಳ್ಳೆಯ ಶಿಕ್ಷಣವನ್ನು, ಕರೆಂಟ್ ಅಫೇರ್ಸ್ ಏನಂತ ಹೇಳ್ತೀವಿ, ಅದನ್ನು ಜನರಲ್ ನಾಲೆಜ್ ಅಂತ ಏನಂತ ಹೇಳ್ತೀವಿ, ಅದನ್ನು ಮಕ್ಕಳಿಗೆ ನಾವು ತಲುಪಿಸೋ ಕೆಲಸವನ್ನು ನಾವೆಲ್ಲ ಕೂಡ ಸೆಟ್ ಮಾಡಬೇಕಾಗ್ತದೆ. ಅದರಲ್ಲಿ ಸಂಘಟನೆಗಳು ಈಗ ಶಿಕ್ಷಣ ಮೊದಲು ಶಿಕ್ಷಣವೇ ಫೌಂಡೇಶನ್. ಆದ್ದರಿಂದ ಅದರಲ್ಲಿ ಅವರು ತೊಡಗಿಸ್ಕೊಂಡು ಎಲ್ಲ ಮಕ್ಕಳಿಗೆ ಮುಂದಿನ ದಿನಗಳಲ್ಲಿ ಕಾರ್ಯಕ್ರಮವನ್ನು ಆಯೋಜನೆಯನ್ನು ಮಾಡಿ ಯಾರು ಟಾಪರ್ಸ್ ಇರ್ತಾರೆ, ಯಾರು ಅಚೀವರ್ಸ್ ಇರ್ತಾರೆ, ಯಾರಿಗೆ ಪ್ರತಿಭೆ ಇದೆ, ಯಾರು ಉತ್ತಮವಾಗಿ ಶಿಕ್ಷಣ ಆಗಿರಲಿ, ಕ್ರೀಡೆ ಆಗಿರಲಿ, ಇನ್ನಿತರ ಚಟುವಟಿಕೆಗಳಲ್ಲಿ ಯಾರು ಒಳ್ಳೆ ಸ್ಥಾನಮಾನಗಳು ಗಳಿಸಿದ್ದಾರೆ, ಯಾರು ಒಳ್ಳೆ ರ್ಯಾಂಕ್ ಬಂದಿದ್ದಾರೆ, ಅವ್ರಿಗೆ ಅವರು ಸನ್ಮಾನ ಆಗಲಿ, ಅವರಿಗೆ ಸ್ಕಾಲರ್ಶಿಪ್ ಆಗಲಿ ಅಂತಹ ಒಂದು ಉತ್ತೇಜನ ನೀಡಲಿಕ್ಕೆ, ಅವರಿಗೆ ಒಂದು ಬೇಸನ್ನು ಮಾಡಿಕೊಡ್ಲಿಕ್ಕೆ, ಇನ್ನಷ್ಟು ಅವರಿಗೆ ಪ್ರೋತ್ಸಾಹವನ್ನು ನೀಡಲಿಕ್ಕೆ ಸಂಘಟನೆಗಳು ಕೆಲಸವನ್ನು ಮಾಡಿ ಒಂದು ಒಳ್ಳೆಯ ಸಮಾಜವನ್ನು ನಿರ್ಮಾಣವನ್ನು ಮಾಡಲಿಕ್ಕೆ ಅವರು ಕೂಡ ಕೈ ಜೋಡಿಸ್ಬೇಕು ಅಂತ ಅವರಲ್ಲಿ ವಿನಂತಿಸ್ಕೊಳ್ತಾ